ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನೆಲ್. ಇವತ್ತಿನ ರೆಸಿಪಿಯಲ್ಲಿ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ ಇಡ್ಲಿ ಮನೆಯಲ್ಲೇ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ 3 ಗ್ಲಾಸ್ ಇಡ್ಲಿ ರವೆ ಹಾಕೊತಾ ಇದ್ದೀನಿ. ಸ್ಮಾಲ್ ಸೈಜ್ ಗ್ಲಾಸ್ ಅಳತೆಯಲ್ಲಿ ಹಾಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ತೊಳಿತಾ ಇದ್ದೀನಿ. ತೊಳೆದಿರೋ ನೀರನ್ನು ತೆಗೆದು ಬೇರೆ ನೀರನ್ನು ಹಾಕ್ಕೊಂಡು 6ರಿಂದ 8 ಗಂಟೆ ಕಾಲ ರವೆಯನ್ನು ನೆನೆಯಲು ಇಟ್ಕೊತಾ ಇದ್ದೀನಿ. ರವೆ ನೆನೆದಷ್ಟು ಇಡ್ಲಿ ಸಾಫ್ಟಾಗಿ ಬರುತ್ತೆ. ಮತ್ತೊಂದು ಬೌಲ್ಗೆ 1 ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. 3 ಗ್ಲಾಸ್ ರವೆಗೆ 1 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅಳತೆನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಉದ್ದಿನಬೇಳೆ ಜಾಸ್ತಿ ಹಾಕಿದರೆ ಇಡ್ಲಿ ಸಾಫ್ಟ್ ಆಗೋದಿಲ್ಲ, ಗಟ್ಟಿಯಾಗುತ್ತೆ. ಇದಕ್ಕೆ ನೀರು ಹಾಕ್ಕೊಂಡು 2 ಸಾರಿ ಚೆನ್ನಾಗಿ ತೊಳಿತಾ ಇದ್ದೀನಿ. ತೊಳೆದಿರೋ ನೀರನ್ನು ತೆಗೆದು ಬೇರೆ ನೀರನ್ನು ಹಾಕ್ಕೊತಾ ಇದ್ದೀನಿ. ಇದು ಕೂಡ 6ರಿಂದ 8 ಗಂಟೆ ನೆನೆಯಲು ಇಟ್ಕೊತಾ ಇದ್ದೀನಿ. 8 ಗಂಟೆ ರವೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ. ಮಿಕ್ಸಿ ಜಾರಿಗೆ ಉದ್ದಿನಬೇಳೆನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಉದ್ದಿನಬೇಳೆ ಅಷ್ಟೇ ರುಬ್ಕೊಳ್ಳಿ. ರುಬ್ಬಿರೋ ಉದ್ದಿನಬೇಳೆಗೆ 1 ಕಪ್ ಅನ್ನ ಹಾಕ್ಕೊಂಡು ಮತ್ತೆ ರುಬ್ಕೊತಾ ಇದ್ದೀನಿ. ಅನ್ನ ಹಾಕೋದ್ರಿಂದ ಇಡ್ಲಿ ಮೃದುವಾಗುತ್ತೆ. ರವೆಯನ್ನು ಉದ್ದಿನಬೇಳೆ ಪೇಸ್ಟ್ಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಹಿಂಡ್ಕೊಂಡು ನೀರನ್ನು ತೆಗೆದು ಹಾಕ್ಕೊಳ್ಳಿ. ನೀರು ಬೇಕಂದರೆ ಆಮೇಲೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಸರಿ ಮಾಡ್ಕೋಬಹುದು. ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದಮೇಲೆ 8 ಗಂಟೆ ನೆನೆಸಿಟ್ಕೋಬೇಕಾಗುತ್ತೆ. 8 ಗಂಟೆ ನೆನೆಸೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಿಟ್ಟು ಜಾಸ್ತಿ ತೆಳುವಾಗಿಯೂ ಬೇಡ, ಗಟ್ಟಿಯಾಗಿಯೂ ಬೇಡ. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ಇದನ್ನು ಮ್ಯಾರಿನೇಟ್ ಆಗಲು ಮುಚ್ಚಿಟ್ಕೊತಾ ಇದ್ದೀನಿ. ಹಿಟ್ಟು ನೆಂದಿದೆ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಸರಿ ಮಾಡ್ಕೊಳ್ಳಿ. ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಸವರಿ ಇಟ್ಕೊಂಡಿದ್ದೆ. ಇದಕ್ಕೆ ಇಡ್ಲಿ ಬ್ಯಾಟರ್ ಹಾಕ್ಕೊತಾ ಇದ್ದೀನಿ. ಇಡ್ಲಿ ಪಾತ್ರೆಯೊಳಗೆ ಸ್ವಲ್ಪ ನೀರನ್ನು ಹಾಕಿರೋ ನೀರು ಇಡ್ಲಿ ತಟ್ಟೆಗೆ ಟಚ್ ಆಗಬಾರ್ದು. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಇಡ್ಲಿ ತಟ್ಟೆಯನ್ನು ಇಟ್ಕೊಂಡು ಇದನ್ನು ಮುಚ್ಚಿ 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 10 ನಿಮಿಷ ಬೇಯಿಸ್ಕೊಳ್ಳಿ. ನೋಡೋಣ ಹೇಗಾಗಿದೆ ಅಂತ. ಇಡ್ಲಿ ಪರ್ಫೆಕ್ಟಾಗಿ ಬೆಂದಿದೆ, ನೋಡ್ತಾ ಇದ್ದೀರಲ್ಲ. ಇಡ್ಲಿ ತೆಗೆದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಬೇಳೆ ಸಾರು, ಚಿಕನ್ ಸಾರು ಮತ್ತು ಕಟ್ಟಿನ ಸಾರು ಚಟ್ನಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ವಾವ್, ಎಷ್ಟು ಫ್ಲಫಿ ಆಗಿದೆ, ನೋಡ್ತಾ ಇದ್ದೀರಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. Thank you for watching my video.